ದೇಶದಾದ್ಯಂತ ಸಂಚಲನ ಮೂಡಿಸಿರೋ ಹೊಸ ತೆರಿಗೆ ಪದ್ಧತಿ ಜಿಎಸ್ಟಿ ನಾಳೆಯಿಂದ ಜಾರಿಯಾಗಲಿದೆ. ಆದರೆ ಕೇಂದ್ರ ಸರ್ಕಾರದ ವಿರೋಧ ಪಕ್ಷಗಳು ಮುನ್ನುಸ್ಕೊಂಡಿವೆ. ಅಷ್ಟೇ ಅಲ್ಲ, ಇಂದು ಮಧ್ಯರಾತ್ರಿ ನಡೆಯಲಿರೋ ವಿಶೇಷ ಅಧಿವೇಶನಕ್ಕೆ ಬರೋದಿಲ್ಲ ಅಂತ ಟಾಂಗ್ ಕೊಡ್ತಿವೆ. ಕೇಂದ್ರ ಸರ್ಕಾರದ ವಿರುದ್ಧ ತೊಡೆತಟ್ಟಿದ ವಿರೋಧ ಪಕ್ಷಗಳು ಪ್ರತಿಭಟನೆಗೆ ಸೂಚಕವಾಗಿ ಜಿಎಸ್ಟಿ ವಿಶೇಷ ಅಧಿವೇಶನಕ್ಕೆ ಗೈರು. ಜಿಎಸ್ಟಿ 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 ಎಸ್, ದೇಶದ ಯಾವುದೇ ಮೂಲೆಗೆ ಹೋದರೂ ಈಗ ಬರೀ ಜಿಎಸ್ಟಿಯದ್ದೇ ಮಾತು. ಅಂದಹಾಗೆ ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ದೇಶದಾದ್ಯಂತ ಸಂಚಲನ ಸೃಷ್ಟಿಸುತ್ತಿದೆ. ಆದರೆ ಕೇಂದ್ರ ಸರ್ಕಾರ ಈಗಿರುವಂತೆ ಜಿಎಸ್ಟಿ ಜಾರಿಗೊಳಿಸಲು ಹೊರಟಿರುವುದಕ್ಕೆ ವಿಪಕ್ಷಗಳು ಗರಂ ಆಗಿವೆ. ಇಂದು ಮಧ್ಯರಾತ್ರಿ ನಡೆಯುವ ವಿಶೇಷ ಸಂಸತ್ ಅಧಿವೇಶನಕ್ಕೆ ಗೈರು ಹಾಜರಾಗಲು ತೀರ್ಮಾನಿಸಿವೆ. ಅಧಿವೇಶನದಿಂದ ದೂರ ಉಳಿಯೋಕೆ ತಮ್ಮದೇ ಆದ ಕಾರಣ ನೀಡಿರೋ ಕಾಂಗ್ರೆಸ್, ತೃಣಮೂಲ ಕಾಂಗ್ರೆಸ್, ಆರ್ಜೆಡಿ, ಸಮಾಜವಾದಿ ಪಾರ್ಟಿ ಹಾಗೂ ಎಡಪಕ್ಷಗಳು ಕೇಂದ್ರ ಸರ್ಕಾರ ಜಿಎಸ್ಟಿ ಕಾಯ್ದೆ ಮೂಲಕ ಸ್ವಾರ್ಥದ ರಾಜಕಾರಣ ಮಾಡ್ತಿದೆ. ಜಿಎಸ್ಟಿ ಜಾರಿಗೆ ಮಧ್ಯರಾತ್ರಿ ಸಂಸತ್ ಕಲಾಪ ಕರೆದಿರುವುದು ಸ್ವಾತಂತ್ರ್ಯ ಚಳುವಳಿಗಾರರಿಗೆ ಮಾಡಿದ ಅಪಮಾನ. ಯಾಕಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ವಿಶೇಷ ಅಧಿವೇಶನ ನಡೆದಿತ್ತು ಅಂತ ಕೇಂದ್ರದ ನಿಲುವಿಗೆ ಆಕ್ರೋಶ ವ್ಯಕ್ತಪಡಿಸುತ್ತಿವೆ. ಇನ್ನು ಇಲ್ಲಿ ಮತ್ತೆ ದ್ವಂದ್ವ ನಿಲುವು ಮುಂದುವರಿಸಿರೋ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಮಧ್ಯರಾತ್ರಿ ಅಧಿವೇಶನದಲ್ಲಿ ಭಾಗವಹಿಸುವ ತೀರ್ಮಾನವನ್ನ ತಮ್ಮ ಸಂಸದರ ಮೇಲೆ ಬಿಟ್ಟಿರುವುದಾಗಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದೆ. ಇನ್ನು ವಿರೋಧ ಪಕ್ಷಗಳ ಈ ಬಿಗಿ ನಿಲುವಿನಿಂದಾಗಿ ಇನ್ನೇನು ಜಿಎಸ್ಟಿ ಜಾರಿ ಆಗೇ ಹೋಯ್ತು ಅನ್ನೋ ಖುಷಿಯಲ್ಲಿದ್ದ ಎನ್ಡಿಎಗೆ ಶಾಕ್ ಆಗಿದೆ. ವಿರೋಧ ಪಕ್ಷಗಳು ತಮ್ಮ ತೀರ್ಮಾನವನ್ನ ಪುನರ್ ಪರಿಶೀಲಿಸಬೇಕು ಅಂತ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಭಿನ್ನಾಭಿಪ್ರಾಯದಿಂದಾಗಿ ಜಿಎಸ್ಟಿ ಜಾರಿಯಾಗುವ ಮುನ್ನವೇ ಸಾಕಷ್ಟು ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.